ಹರೇ ಶ್ರೀನಿವಾಸ. ಇದು ಪುರಂದರದಾಸರ ಉಗಾಭೋಗ. ಈ ಉಗಾಭೋಗದಲ್ಲಿ ದಾಸರು ನಮಗೆ ದಾನದ ಮಹಿಮೆ ಮತ್ತು ಭಗವಂತನ ನಾಮಸ್ಮರಣೆಗೆ ಇರುವ ಪುಣ್ಯ ತಿಳಿಸಿಕೊಟ್ಟಿದ್ದಾರೆ. ಈ ಉಗಾಭೋಗವನ್ನು ನೋಡೋಣ. 10 ಗೋದಾನಕ್ಕೆ ಸಮವೋ ಹರವಾಗನ ವೃಷಭದಾನ, 10 ವೃಷಭಗಳಿಗೆ ಸಮ ಹಾರುವ ಕುದುರೆಯ ದಾನ ಕಾಣೀರೋ, 10 ಕುದುರೆಗಳಿಗೆ ಸಮ ಹಸ್ತಿಯ ದಾನ ಕಾಣೀರೋ, 10 ಆನೆಗೆ ಸಮ ಕೃತು, 10 ಕೃತುವಿಗೆ ಸಮ ಹರಿಭಕ್ತಿಗೆ ಕನ್ಯಾದಾನ, 10 ಕನ್ಯಾದಾನಕ್ಕೆ ಸಮವು ಹಲವು ಜನಕ್ಕೆ ಉದಕದಾನ, 10 ಉದಕದಾನಕ್ಕೆ ಸಮ ಹಸಿದವಗೆ ಅನ್ನದಾನ, ನಿತ್ಯ ಪುರಂದರ ವಿಠಲನ ನೆನೆಯುವ ಪುಣ್ಯಕ್ಕೆ ಎನೆಯಿಲ್ಲವಯ್ಯ, ನಿತ್ಯ ಪುರಂದರ ವಿಠಲನ ನೆನೆಯುವ ಪುಣ್ಯಕ್ಕೆ ಎನೆಯಿಲ್ಲವಯ್ಯ. ಇದರಲ್ಲಿ 10 ಗೋದಾನಕ್ಕೆ ಸಮ 1 ವೃಷಭದಾನ. ವೃಷಭದಾನ ಅಂದರೆ ಎತ್ತು. ವೃಷಭದಾನ ಗೋದಾನಕ್ಕಿಂತಲೂ ಶ್ರೇಷ್ಠ, ದೊಡ್ಡದು ಅಂತ ಹೇಳ್ತಾರೆ. ವೃಷಭ ಅಂದರೆ ಎತ್ತು. ಹಸುವಿಗಿಂತಲೂ ಎತ್ತು ದಾನ ದೊಡ್ಡದು. ಅದಕ್ಕೆ ವೃಷಭೋಶಂಕ ಅಂತ ಸತ್ತ ಮೇಲೆ 11ನೇ ದಿನ ಮಾಡ್ತಾರೆ. 10 ಗೋದಾನಕ್ಕೆ 1 ಎತ್ತು ದಾನ ಸಮ. 10 ವೃಷಭಕ್ಕೆ 1 ಕುದುರೆ ದಾನ. 10 ಕುದುರೆಗಳಿಗೆ 1 ಹಸ್ತಿ ಆನೆ. 10 ಕುದುರೆಗಳಿಗೆ ದಾನ ಮಾಡಿದರೆ 1 ಆನೆ ದಾನ ಮಾಡಿದಷ್ಟು ಪುಣ್ಯ. 10 ಆನೆಗೆ ಸಮ ಕೃತು. 10 ಆನೆಗಳ ದಾನ ಮಾಡಿದರೆ 1 ಕೃತು ಮಾಡಿದ ಪುಣ್ಯ. ಕೃತು ಅಂದರೆ ಯಾಗ ಯಜ್ಞ ಮಾಡುವುದು. 10 ಆನೆಗಳಿಗೆ ದಾನ ಕೊಟ್ಟರೆ ಎಷ್ಟು ಸಮವೋ ಈ ಯಾಗ ಯಜ್ಞ ಮಾಡುವುದರಿಂದ ಬರುವ ಪುಣ್ಯ. ಈ 10 ಕೃತುವಿಗೆ ಸಮ ಹರಿಭಕ್ತಗೆ ಕನ್ಯಾದಾನ ಮಾಡಿಕೊಡುವುದು. 10 ಯಾಗ ಯಜ್ಞಗಳು ಮಾಡುವುದಕ್ಕೆ ಸಮವಾಗಿ ಹರಿಭಕ್ತ ಒಬ್ಬರಿಗೆ ಕನ್ಯಾದಾನ ಮಾಡಿಕೊಟ್ಟರೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. 10 ಕನ್ಯಾದಾನ, ಈ ಥರ ಹರಿಭಕ್ತರಿಗೆ ಕನ್ಯಾದಾನ ಮಾಡಿಕೊಡುವ ಹಾಗೆ 10 ಕನ್ಯಾದಾನಕ್ಕೆ ಸಮ ಹಲವು ಜನಕ್ಕೆ ಉದಕದಾನ. ಉದಕದಾನ ಅಂದರೆ ನೀರು ಕೊಡುವುದು. ಬಾಯಾರಿಕೆ ಬಂದವರಿಗೆ ಅಷ್ಟು ಜನಕ್ಕೂ ನೀರು ಕೊಡುವುದು ಎಂಬುದು ಅದಕ್ಕಿಂತಲೂ ದೊಡ್ಡದು. 10 ಉದಕದಾನಕ್ಕೆ ಸಮ ಹಸಿದವಗೆ ಅನ್ನದಾನ. ಉದಕದಾನ ನೀರು ಕೊಡೋದು, 10 ಬಂದರೆ ನೀರು ಕೊಡೋದಕ್ಕೆ ಸಮ ಒಬ್ಬ ಹಸಿದವನಿಗೆ ಅನ್ನ ಹಾಕೋದು. ಅನ್ನದಾನ ಅಂದರೆ ಹಸಿದು ಬಂದವರಿಗೆ, ಯಾರೇ ಇರಲಿ ಜಾತಿ ಮತ ನೋಡಬೇಕಾಗಿಲ್ಲ, ಅವನಿಗೆ ಹಸಿವೆ ಎಂದರೆ ಆ ಅನ್ನ ಅವನಿಗೆ ಕೊಡಬೇಕು. ಹಸಿದವನಿಗೆ ಅನ್ನದಾನ ಹಾಗೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದೆಲ್ಲ ಇರಲಿ, ಇದೆಲ್ಲದಕ್ಕೂ ಏನಿದ್ರೂ 10ಕ್ಕೆ 1 ಅಂತ ಒಂದು ಮಿತಿ ಇದೆ. 10 ಗೋದಾನಕ್ಕೆ 1 ಎತ್ತು, 10 ಎತ್ತಿಗೆ 1 ಕುದುರೆ, ಹೀಗೆ 10ಕ್ಕೆ 1 ಅಂತ ಇತಿಮಿತಿ ಇದೆ. ಇದಕ್ಕೊಂದು ಎಲ್ಲೆ ಇದೆ. ಅಂದರೆ ಇಷ್ಟು ಮಾಡಿದರೆ ಇಷ್ಟು, ಇಷ್ಟು ಮಾಡಿದರೆ ಇಷ್ಟು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಮಾತ್ರ ದಾಸರು ನಮಗೇನು ಹೇಳಿದ್ದಾರೆ ಅಂದರೆ, ನಿತ್ಯ ಪುರಂದರ ವಿಠಲನ ನೆನೆಯುವ ಪುಣ್ಯಕ್ಕೆ ಎನೆಯಿಲ್ಲವಯ್ಯ. ಅಂದರೆ ಯಾವಾಗಲೂ ನಿತ್ಯ ಪುರಂದರ ವಿಠಲನ ನೆನೆಯುವುದು, ನಮ್ಮ ಚಿತ್ತದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಇರುವುದಕ್ಕೆ ಈಡು ಇಲ್ಲದ ಪುಣ್ಯ ಇದೆ ಅಂತ ಹೇಳಿದ್ದಾರೆ. ಪುರಂದರ ವಿಠಲನ ನೆನೆಯುವವರಿಗೆ ಎನೆಯಿಲ್ಲದ ಪುಣ್ಯ ಅಂದರೆ ಇಷ್ಟು ದಾನಗಳಿಗೆಲ್ಲ ಮಿತಿ ಇದೆ. ಅಂದರೆ ಈ ಪುರಂದರ ವಿಠಲನ ನಾಮಸ್ಮರಣೆ ಮಾಡುವುದು ಅನ್ನೋದಕ್ಕೆ ಯಾವ ಮಿತಿಯೂ ಇಲ್ಲ. ಹಾಗೆ ಹರಿಸರ್ವೋತ್ತಮನ ಚಿಂತನೆ ಯಾವಾಗಲೂ ನಮ್ಮ ಚಿತ್ತದಲ್ಲಿ ಇದ್ದರೆ ಅಂಥ ಒಂದು ಪುಣ್ಯಕ್ಕೆ ಎನೆಯಿಲ್ಲದ ಪುಣ್ಯ ಇದೆ ಅಂತ ಹೇಳ್ತಾರೆ. ಈ ದಾನ ಕೊಡುವುದಕ್ಕೆ ಒಂದು ಮಿತಿ ಇಟ್ಟಿದ್ದಾರೆ. ಅಂದರೆ ಎಲ್ಲರಿಗೂ ದಾನ ಕೊಡುವ ಶಕ್ತಿ ಇರೋದಿಲ್ಲ. ಆದರೆ ಭಗವಂತನನ್ನು ಭಕ್ತಿಯಿಂದ ಚಿಂತನೆ ಮಾಡುವುದಕ್ಕೆ ಕೊಡುವ ಪುಣ್ಯ ಎಲ್ಲ ದಾನಕ್ಕಿಂತಲೂ ತುಂಬ ಪುಣ್ಯ ಬರುತ್ತೆ ಅಂತ ನಮಗೆ ಇದರಲ್ಲಿಂದ ಈ ಉಗಾಭೋಗದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಸುಲಭವಾಗಿ
ನಾವು ಭಗವಂತನ ಚಿಂತನೆ ಮಾಡುವುದರಿಂದ ಇಷ್ಟು ದಾನಕ್ಕಿಂತಲೂ ಹೆಚ್ಚು ಪುಣ್ಯ ಕೊಡ್ತಾರೆ. ಭಗವಂತನ ನಾಮಸ್ಮರಣೆಗೆ ಎಣೆಯಿಲ್ಲದ ಪುಣ್ಯ ಅಂತ ದಾಸರು ನಮಗೆ ಈ ಉಗಾಭೋಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.